ಪ್ರಧಾನಿ ನರೇಂದ್ರ ಮೋದಿ ಅವರು ಉಡುಪಿಯಲ್ಲಿ ರೋಡ್ ಶೋವನ್ನ ಮಾಡ್ತಾ ಇದ್ದಾರೆ. ದೃಶ್ಯಾವಳಿಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ. 4 ಕಿಲೋಮೀಟರ್ ರೋಡ್ ಶೋವನ್ನ ನಡೆಸ್ತಾ ಇರುವಂತಹ ಪ್ರಧಾನಿ ನರೇಂದ್ರ ಮೋದಿ ಅವರು ಇಲ್ಲಿ ಜನಗಳು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಹೂ ಹಾಕೋದ್ರ ಮುಖಾಂತರ ಅವರನ್ನ ವೆಲ್ಕಮ್ ಮಾಡ್ಕೊಳ್ತಾ ಇರೋದನ್ನ ಗಮನಿಸ್ತಾ ಇದ್ದೀರಿ. ಮತ್ತೊಂದು ವಿಶೇಷ ಏನಪ್ಪಾ ಅಂತಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅಲ್ಲಿ ಹೂಗಳು ಏನು ಸಿಗ್ತಾ ಇದೆ ಅದನ್ನ ವಾಪಸ್ ಜನರಿಗೆ ಎಸೆದು ಅವರು ಕೂಡ ಆ ಒಂದು ಖುಷಿಯ ಕ್ಷಣವನ್ನ ಅವರು ವ್ಯಕ್ತಪಡಿಸ್ತಾ ಇರೋದನ್ನ ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಹೋಗ್ಬೋದು. ಆ ರೀತಿಯಾಗಿ ರೋಡ್ ಶೋ ಆಗ್ತಾ ಇದೆ ಸದ್ಯಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಸೊ ಹಾಗಾಗಿ ಎಲ್ಲ ರೀತಿಯಾದಂತಹ ಸಿದ್ಧತೆಗಳಾಗಿದೆ. ಮೋದಿ ಅವರ ಭೇಟಿ ಹಿನ್ನೆಲೆಯಲ್ಲಿ ಉಡುಪಿಯಾದ್ಯಂತ ಈ ಬಿಗಿ ಬಂದೋಬಸ್ತನ್ನ ಕೂಡ ಪೊಲೀಸ್ ಇಲಾಖೆ ಕೂಡ ಮಾಡಿಕೊಂಡಿದೆ. ಮೋದಿ ಅವರ ರೋಡ್ ಶೋ ನಡೆಯಲಿರುವಂತಹ ಮಾರ್ಗದ ಇಕ್ಕೆಲೆಗಳಲ್ಲಿ 30,000 ಮಂದಿ ನಿಂತು ಮೋದಿ ಅವರನ್ನು ನೋಡೋದಕ್ಕೂ ಕೂಡ ಅವಕಾಶವನ್ನ ಕಲ್ಪಿಸಿಕೊಡ್ಲಾಗಿದೆ. ಸೊ ಆ ದೃಶ್ಯವನ್ನ ಕೂಡ ಗಮನಿಸ್ತಾ ಇದ್ದೀರಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಒಂದು ಬಂಗಾರದ ತೀರ್ಥ ಮಂಟಪ ಉದ್ಘಾಟನೆಯನ್ನು ಮಾಡಲಿಕ್ಕಿದ್ದಾರೆ. ಈಗಾಗಲೇ ಮಂತ್ರ ಪಠಣೆಯನ್ನು ಕೂಡ ಮಾಡಲಾಗ್ತಾ ಇರುವಂತಹ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಸಾವಿರಾರು ಭಕ್ತಾದಿಗಳು ಮಂತ್ರ ಪಠಣೆಯನ್ನು ಮಾಡ್ತಾ ಇದ್ದಾರೆ. ಅವರ ಆಗಮನಕ್ಕಾಗಿ ಕಾಯ್ತಾ ಇದ್ದಾರೆ, ಪ್ರಧಾನಿ ನರೇಂದ್ರ ಮೋದಿಯವರ ಆಗಮನಕ್ಕಾಗಿ. ಸೊ ಹಾಗಾಗಿ ಬಂದೋಬಸ್ತ್ ಎಲ್ಲವೂ ಕೂಡ ಆಗಿದೆ. ಮತ್ತು ಈ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಒಂದಷ್ಟು ಆಗ್ರಹವನ್ನು ಮಾಡಬೇಕು ಅಂತ ಹೇಳಿ ಆ ಕುರಿತು ಕೂಡ ಸಿದ್ಧತೆಗಳು ಕೂಡ ಆಗಿದೆ. ಮಠ ಅಭಿವೃದ್ಧಿಪಡಿಸಿದಂತಹ ರಾಮಾಯಣ ಥೀಮ್ ಪಾರ್ಕ್ ಉದ್ಯಾನವನವನ್ನು ಕೂಡ ಅವರು ಉದ್ಘಾಟನೆಯನ್ನು ಮಾಡಲಿಕ್ಕಿದ್ದಾರೆ. ವಿಶೇಷ ಅಂಚೆ ಚೀಟಿ ಮತ್ತು ಕಾರ್ಯಕ್ರಮದ ಸ್ಮರಣಾರ್ಥ ನಾಣ್ಯವನ್ನು ಕೂಡ ಅವರು ಬಿಡುಗಡೆ ಮಾಡಲಿಕ್ಕಿದ್ದಾರೆ. ಸೊ ಹಾಗಾಗಿ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಜನ ಈ ನೋಡಬೇಕು ಅಂತ ಹೇಳಿ ಕಾತುರದಿಂದ ಕಾದು ಕುಳಿತಿದ್ರು. ಅದರಂತೆ ಅವರ ದರ್ಶನ ಭಾಗ್ಯ ಸಿಗ್ತಾ ಇದೆ ಎಲ್ರಿಗೂ. ಮತ್ತು ಪ್ರತಿಯೊಬ್ಬರಿಗೂ ಕೂಡ ಇದ್ದೇ ಇರುತ್ತೆ, ಮೋದಿಯವರನ್ನು ಅಷ್ಟು ಹತ್ತಿರದಿಂದ ನೋಡಬೇಕಲ್ಲ, ಅಷ್ಟು ಹತ್ತಿರದಿಂದ ನೋಡುವಂತಹ ಆಸೆ ಪ್ರತಿಯೊಬ್ಬರಿಗೂ ಇರುತ್ತೆ. ಅದೇ ರೀತಿಯಾಗಿ ಆ ಒಂದು ಆಸೆಯನ್ನು ಈ ಮುಖಾಂತರ ಅವರು ನೆರವೇರಿಸ್ಕೊಳ್ತಾ ಇದ್ದಾರೆ ಜನ. ನೋಡಿ, ಶೋ ಮೂಲಕ ರಥಬೀದಿಗೆ ಆಗಮಿಸಿರುವಂತಹದ್ದು ಪ್ರಧಾನಿ ನರೇಂದ್ರ ಮೋದಿ ಅವರು ರೋಡ್ ಶೋ ಮಾಡ್ತಾ ಇದ್ದಾರೆ. ಕೃಷ್ಣ ಮಠದಲ್ಲಿ ಸುವರ್ಣ ಕನಕನ ಕಿಂಡಿ ಉದ್ಘಾಟಿಸಿ ಕೃಷ್ಣನ ದರ್ಶನವನ್ನು ಪಡಲಿಕ್ಕಿದ್ದಾರೆ. ಇದಾದ ನಂತರ ರೋಡ್ ಶೋ ಆದ ನಂತರ ಪುತ್ತಿಗೆ ಮಠದಲ್ಲಿ ಸುವರ್ಣ ತೀರ್ಥ ಮಂಟಪ ಕೃಷ್ಣಾರ್ಪಣೆಗೊಳಿಸಿ ಪರ್ಯಾಯ ಮಧುಪೇಂದ್ರ ತೀರ್ಥ ಸಂಸ್ಥಾನ ಪುತ್ತಿಗೆ ಮಠದ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಆಯೋಜಿಸಿರುವಂತಹ ಲಕ್ಷಕಂಠ ಗೀತಾ ಪಾರಾಯಣದಲ್ಲಿ ಪಾಲ್ಗೊಂಡು ಭಗವದ್ಗೀತೆಯ 10 ಶ್ಲೋಕಗಳನ್ನು ಸ್ವತಃ ಪಠಣ ಮಾಡಲಿಕ್ಕಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಮೋದಿ ಭೇಟಿ ಹಿನ್ನೆಲೆಯಲ್ಲಿ ಇಡೀ ಉಡುಪಿ ಕೇಸರಿಮಯವಾಗಿದೆ. ಎಲ್ಲೆಡೆ ಬಿಗಿ ಪೊಲೀಸ್ ಭದ್ರತೆಯನ್ನು ಕೂಡ ಏರ್ಪಡಿಸಲಾಗಿದೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ, ಫುಲ್ ಟೈಟ್ ಸೆಕ್ಯೂರಿಟಿ ಯಾವ ರೀತಿಯಾಗಿ ಮಾಡಿಕೊಳ್ಳಲಾಗಿದೆ. ಬ್ಯಾರಿಕೇಡ್ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಆ ಬ್ಯಾರಿಕೇಡಿಂದ ಯಾರೂ ಬರದ ರೀತಿಯಾಗಿ ಅಲ್ಲಲ್ಲಿ ಪೊಲೀಸ್ ಸಿಬ್ಬಂದಿಗಳನ್ನು ಕೂಡ ನಿಯೋಜನೆ ಮಾಡಲಾಗಿರುವಂಥದ್ದು. ಸೊ ತೊಂದರೆ ಆಗಬಾರ್ದು ಅಂದರೆ 2 ಬ್ಯಾರಿಕೇಡ್ಗಳನ್ನು ಹಾಕಲಾಗಿದೆ. ಒಂದು ಬ್ಯಾರಿಕೇಡ್ ಏನಾದರೂ ಮುಂದೆ ಆಯಿತು ಹಿಂದೆ ಆಯಿತು ಅಂತ ಹೇಳಿ ನೆಪ ಹೇಳಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ 2 ಕಡೆ ಒಂದೇ ರೋಡ್ನಲ್ಲಿ 2 ಕಡೆ ಅವರು ಬ್ಯಾರಿಕೇಡನ್ನು ಹಾಕಿ ಬಿಗಿ ಬಂದೋಬಸ್ತನ್ನು ತೆಗೆದುಕೊಳ್ಳಲಾಗಿದೆ. ಯಾವುದೇ ಅಹಿತಕರ ಘಟನೆಗಳು, ನೂಕು ನುಗ್ಗಾಟಗಳು ಯಾವುದೂ ಆಗಬಾರ್ದು. ನಾನು ನೋಡಬೇಕು, ಮೋದಿಯವ್ರನ್ನ ನೋಡಬೇಕು ಅಂತ ಹೇಳಿ ಕೆಲವೊಮ್ಮೆ ನೂಕು ನುಗ್ಗಾಟ ಆಗುವಂತಹ ಸಾಧ್ಯತೆಗಳಿಗೆ ಇಲ್ಲಿ ಎಡೆಮಾಡಿಕೊಡದ ರೀತಿಯಾಗಿ ಸಿದ್ಧತೆಗಳಾಗಿರೋದನ್ನು ಗಮನಿಸಬಹುದು ದೃಶ್ಯಾವಳಿಗಳಲ್ಲಿ. ಆ ರೀತಿಯಾಗಿ ಮುನ್ನೆಚ್ಚರಿಕಾ ಕ್ರಮವನ್ನು ಕೂಡ ತೆಗೆದುಕೊಳ್ಳಲಾಗಿರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ನೋಡಿ, 4 ಕಿಲೋಮೀಟರ್ ಭರ್ಜರಿ ರೋಡ್ ಶೋವನ್ನು ನಡೆಸಲಿಕ್ಕಿದ್ದಾರೆ. ರಥಬೀದಿಗೆ ಆಗಮಿಸುವಂತಹ ಮೋದಿ ಸುವರ್ಣ ಕನಕನ ಕಿಂಡಿ ಉದ್ಘಾಟಿಸಿ ಆ ನಂತರ ಕನಕದಾಸರ ಗುಡಿ ದರ್ಶನ ಮಾಡಲಿಕ್ಕಿದ್ದಾರೆ. ಮಠದೊಳಗೆ ಬಂದು ಮಧ್ವ ಸರೋವರದಲ್ಲಿ ತೀರ್ಥ ಪ್ರೋಕ್ಷಣೆಗೈದು ಶ್ರೀಕೃಷ್ಣನ ದರ್ಶನವನ್ನು ಕೂಡ ಪಡೀಲಿಕ್ಕಿದ್ದಾರೆ. ಶ್ರೀಕೃಷ್ಣನ ಪಾರಂಪರಿಕ ಚಿನ್ನಾಭರಣಗಳು, ಚಿನ್ನದ ಪಲ್ಲಕ್ಕಿಗಳನ್ನು ಕೂಡ ವೀಕ್ಷಿಸಿ ಸರ್ವಜ್ಞ ಪೀಠದ ದರ್ಶನವನ್ನು ಕೂಡ ಪಡೀಲಿಕ್ಕಿದ್ದಾರೆ. ಇದೇ ಸಂದರ್ಭದಲ್ಲಿ ಪುತ್ತಿಗೆ ಶ್ರೀಗಳಿಂದ ಗೀತಾ ಲೇಖನ ಯಜ್ಞ ದೀಕ್ಷೆಯನ್ನು ಸ್ವೀಕರಿಸ್ತಾರೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ. ನೋಡಿ, ಚಂದ್ರಶಾಲೆಯಲ್ಲಿ ಪೇಜಾವರ ಶ್ರೀಗಳು ಮತ್ತು ಅಷ್ಟಮಠಾಧೀಶರನ್ನು ಕೂಡ ಭೇಟಿ ಮಾಡ್ತಾರೆ. ಪ್ರಸಾದವನ್ನು ಆ ಸಂದರ್ಭದಲ್ಲಿ ಸ್ವೀಕರಿಸಲಿದ್ದಾರೆ. ಬಳಿಕ ನೋಡಿ, ಪರ್ಯಾಯ ಶ್ರೀಗಳ ಸನ್ಯಾಸ ದೀಕ್ಷೆಯ 50ನೇ ವರ್ಷಾಚರಣೆಯ ಅಂಗವಾಗಿ ಪುತ್ತಿಗೆ ಮಠದಲ್ಲಿ 2 ಕೋಟಿ ವೆಚ್ಚದಲ್ಲಿ ನಿರ್ಮಿಸಲಾಗಿರುವಂತಹ ಸುವರ್ಣ ತೀರ್ಥ ಮಂಟಪವನ್ನು ಉದ್ಘಾಟಿಸಲಿಕ್ಕಿದ್ದಾರೆ.
ಅಲ್ಲಿಂದ ನೇರವಾಗಿ ಅವರು ಲಕ್ಷಕಂಠ ಗೀತಾ ಪಾರಾಯಣ ಸಭಾಂಗಣಕ್ಕೆ ಆಗಮಿಸಲಿಕ್ಕಿದ್ದಾರೆ. ಪರ್ಯಾಯ ಪುತ್ತಿಗೆ ಮಠದ ಸುಗುಣೇಂದ್ರ ತೀರ್ಥ ಶ್ರೀಪಾದರು 1 ಕೋಟಿಗೂ ಅಧಿಕ ಭಕ್ತರಿಂದ ಭಗವದ್ಗೀತೆ ಲೇಖನ ಅಭಿಯಾನವನ್ನು ನಡೆಸಿದ್ದು, ಅದರ ಕೃಷ್ಣಾರ್ಪಣೆ ಅಂಗವಾಗಿ 1 ಲಕ್ಷಕ್ಕೂ ಅಧಿಕ ಮಂದಿ ಭಗವದ್ಗೀತೆಯನ್ನು ಬೆಳಗ್ಗೆಯಿಂದಲೇ ಆರಂಭ ಮಾಡಿಬಿಟ್ಟಿದ್ದಾರೆ. ಈಗಾಗಲೇ ಮಧ್ಯಾಹ್ನ 12 ಗಂಟೆವರೆಗೂ ಕೂಡ ಅವರು ಈ ಒಂದು ಭಗವದ್ಗೀತೆಯ 18ನೇ ಅಧ್ಯಾಯದ ಕೊನೆಯ 10 ಶ್ಲೋಕ ಹಾಗೂ ಪುರುಷೋತ್ತಮ ಯೋಗದ ಶ್ಲೋಕಗಳನ್ನು ಕೂಡ ಮೋದಿಯವರು ಕೂಡ ಪಠಿಸಲಿಕ್ಕಿದ್ದಾರೆ. ನಂತರ ನಡೆಯುವಂತಹ ಸಮಾರಂಭದಲ್ಲಿ ಗೀತಾ ಸಂದೇಶ ನೀಡಲಿಕ್ಕಿದ್ದಾರೆ. ಈ ಸಂದರ್ಭದಲ್ಲಿ ಮೋದಿಯವರನ್ನು ಪುತ್ತಿಗೆ ಶ್ರೀಗಳು ವಿಶಿಷ್ಟ ರೀತಿಯಲ್ಲಿ ಸನ್ಮಾನವನ್ನು ಮಾಡೋದಕ್ಕೂ ಕೂಡ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ ಯಾವ ರೀತಿಯಾದಂತಹ ತಯಾರಿಗಳು ಆಗಿದೆ. ಈಗಾಗಲೇ ಲಕ್ಷಕಂಠ ಗೀತಾ ಪಾರಾಯಣವನ್ನು ಮಾಡಲಾಗ್ತಾ ಇದೆ. ಈ ಸ್ಥಳಕ್ಕೆ ಮೋದಿಯವರ ಆಗಮನ ಆಗಬೇಕಾಗಿದೆ. ಪ್ರಧಾನಿ ನರೇಂದ್ರ ಮೋದಿಯವರನ್ನು ನೋಡೋದಕ್ಕೆ ಜನಸಾಗರವೇ ಹರಿದು ಬಂದಿದೆ. ದೃಶ್ಯದಲ್ಲಿ ಗಮನಿಸ್ಬೋದು. ರೋಡ್ ಶೋ ಬಳಿಕ ಕೃಷ್ಣ ಮಠಕ್ಕೆ ಮೋದಿಯವರು ಭೇಟಿ ಕೊಡ್ತಾರೆ. ಲಕ್ಷಾಂತರ ಜನರು ಆಗಮಿಸಿ ಅವರನ್ನು ನೋಡ್ತಾ ಇರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಶ್ರೀ ಕೃಷ್ಣ ಮಠದವರೆಗೂ ಕೂಡ ಮೋದಿಯವರು ರೋಡ್ ಶೋವನ್ನು ಮಾಡಲಿಕ್ಕಿದ್ದಾರೆ. ಹೂಮಳೆಯನ್ನು ಸುರಿಸ್ತಾ ಇದ್ದಾರೆ ಜನರು ಅವರನ್ನು ನೋಡುವಂತಹ ಸಂದರ್ಭದಲ್ಲಿ. ಪ್ರಧಾನಿ ಮೋದಿಯವರಿಗೆ ಉಡುಪಿಯಲ್ಲಿ ಅದ್ಧೂರಿಯಾಗಿ ಸ್ವಾಗತ ಸಿಗ್ತಾ ಇರೋದನ್ನು ಗಮನಿಸ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ. ದಾರಿಯುದ್ದಕ್ಕೂ ಕೂಡ ಮೋದಿ ಮೋದಿ ಅನ್ನುವಂತಹ ಘೋಷವಾಕ್ಯಗಳನ್ನು ಕೇಳಬಹುದು. ಜನರತ್ತ ಕೈ ಬೀಸ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರು. ಜನರು ಕೂಡ ಕೈ ಬೀಸಿ ಅವರನ್ನ ಮಾತನಾಡಿಸುವಂತಹ ಪ್ರಯತ್ನಗಳು ಅಲ್ಲಿಂದ ದೂರದಿಂದಲೇ ಆಗ್ತಾ ಇದೆ. ರೋಡ್ ಶೋ ಮೂಲಕ ಕೃಷ್ಣ ಮಠದತ್ತ ನಮೋ ಅವರ ಆಗಮನ ಆಗ್ತಾ ಇದೆ. 4 ಕಿಲೋಮೀಟರ್ ಅವರ ರೋಡ್ ಶೋ ಆಗತ್ತೆ. ಪ್ರಧಾನಿ ಮೋದಿಗೆ ಹೂಮಳೆಯ ಸ್ವಾಗತವನ್ನ ಮಾಡ್ಕೊಳ್ತಾ ಇದ್ದಾರೆ ಜನರು. ಇವ್ರನ್ನ ನೋಡಬೇಕು ಅಂತಾನೆ ಬೆಳಗ್ಗೆಯಿಂದಲೇ ಕೂಡ ಕಾಯ್ತಾ ಇದ್ದಾರೆ ಜನ. ಮೋದಿಯವರ ಆಗಮನ ಯಾವಾಗ ಆಗತ್ತೆ ಅಂತ ಹೇಳಿ ಈಗ ಅವರನ್ನ ಹತ್ತಿರದಿಂದ ಕಣ್ತುಂಬಿಕೊಳ್ಬೇಕು. ಎಂಥವ್ರಿಗಾದರೂ ಆಗಲಿ ಇರುತ್ತೆ ನಮ್ಮ ಹೆಮ್ಮೆಯ ಪ್ರಧಾನಿ, ಅವರನ್ನು ನೋಡಬೇಕು ಅನ್ನುವಂತಹ ಆಸೆ ಇದ್ದೇ ಇರುತ್ತೆ. ಸೊ ಕೆಲವರು ಅವರ ಫೋಟೋಗಳನ್ನು ಹಿಡಿದುಕೊಂಡು ಅವರು ಬರುವಂತಹ ಸಂದರ್ಭದಲ್ಲಿ ಶೋ ಮಾಡ್ತಾ ಇದ್ದಾರೆ. ಅಲ್ಲಿಂದನೇ ಎಲ್ಲವನ್ನು ಕೂಡ ಅಬ್ಸರ್ವ್ ಮಾಡ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರು. ಕೈ ಬೀಸೋದ್ರ ಮುಖಾಂತರ ಎಲ್ಲರಿಗೂ ಒಂದು ಕಡೆ ಪ್ರಧಾನಿ ನರೇಂದ್ರ ಮೋದಿಯವರು ಹಾಯ್ ಹೇಳ್ತಾ ಇದ್ದಾರೆ. ನೋಡಿ ಯಾವ ರೀತಿಯಾಗಿ ಹೂಗಳನ್ನು ಇಟ್ಕೊಂಡು ಮೋದಿಯವರನ್ನು ವೆಲ್ಕಮ್ ಮಾಡಬೇಕು ಅಂತ ಹೇಳಿ ಹೂ ಹಿಡ್ಕೊಂಡು ಸ್ವಾಗತವನ್ನು ಮಾಡಿಕೊಳ್ತಾ ಇರುವಂತಹ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಉಡುಪಿಯಲ್ಲಿ ಕೃಷ್ಣ ನಮೋ ಪ್ರಧಾನಿ ನರೇಂದ್ರ ಮೋದಿಗೆ ಅದ್ಧೂರಿಯಾಗಿ ಸ್ವಾಗತವನ್ನ ಕೋರ್ಲಾಗ್ತಾ ಇದೆ. ಮತ್ತೆ ನೋಡಿ ಜನ ಹೆಂಗೆ ಅಂತಂದ್ರೆ ನೋಡಿರ್ತಾರೆ, ಮತ್ತೆ ಹಿಂದೆಯಿಂದ ಅವ್ರನ್ನ ಫಾಲೋ ಮಾಡ್ಕೊಂಡು ಬರೋದು. ಆ ಕಾರ್ ಹೇಗೆ ಹೋಗುತ್ತೋ ಅದೇ ರೀತಿಯಾಗಿ ನಡೆದುಕೊಂಡು ಹೋಗಿ ಮತ್ತೆ ಅವರನ್ನ ಕಣ್ತುಂಬಿಕೊಳ್ಳುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಬಿಗಿ ಭದ್ರತೆಯನ್ನು ಕೂಡ ಮಾಡಲಾಗಿದೆ. रक्षांसि भीतानि दिशो द्रवन्ति सर्वे नमस्यन्ति च सिद्धसङ्घाः कस्माच्च तेन न मेरन्महात्मन् गरीयसे ब्रह्मणोऽप्यादिकर्त्रे अनन्तदेवेश जगन्निवास त्वमक्षरं सदसत्तत्परं यत् त्वमादिदेवः पुरुषः पुराणः त्वमस्य विश्वस्य परं निधानं वेदासि वेद्यं च परं च धाम त्वया
ನೋಡಿ, ಕೃಷ್ಣ ಮಠದಲ್ಲಿ ಲಕ್ಷಕಂಠ ಗೀತಾ ಪಾರಾಯಣದಲ್ಲಿ ಪಾಲ್ಗೊಳ್ಳುವುದಕ್ಕೆ ಉಡುಪಿಗೆ ಪ್ರಧಾನಿ ನರೇಂದ್ರ ಮೋದಿಯವರ ಆಗಮನ ಆಗಿದೆ. ರೋಡ್ ಶೋವನ್ನು ಕೂಡ ಆರಂಭಿಸಿದ್ದಾರೆ. ಆದಿ ಉಡುಪಿಯ ಹೆಲಿಪ್ಯಾಡ್ನಲ್ಲಿ ಬಂದಿಳಿದಂತಹ ಮೋದಿಯವರು ಬಿಗಿ ಭದ್ರತೆಯ ನಡುವೆ ನಗರದ ಬನ್ನಂಜೆ ವೃತ್ತದಿಂದ ರೋಡ್ ಶೋವನ್ನು ಆರಂಭ ಮಾಡಿದ್ದಾರೆ. ಕಲ್ಸಂಕ ವೃತ್ತದವರೆಗೆ ಈ ಒಂದು ರೋಡ್ ಶೋ ನಡೀಲಿಕ್ಕಿದೆ. ಪ್ರಧಾನಿ ಅವರ ರೋಡ್ ಶೋವನ್ನು ವೀಕ್ಷಣೆ ಮಾಡೋದಕ್ಕೆ ಜನರು ಬೆಳಗ್ಗೆಯಿಂದಲೇ ಕಾತುರದಿಂದ ಕಾದು ಕುಳಿತಿದ್ರು. ಜಿಲ್ಲೆಯ ವಿವಿಧ ಮೂಲೆಗಳಿಂದಲೂ ಕೂಡ ಜನ ಆಗಮಿಸಿದ್ದಾರೆ. ಈ ವಾಹನ ಸಂಚಾರ ನಿಷೇಧ ಮಾಡಿರೋದ್ರಿಂದ ಕೆಲವು ಕಡೆ ಸ್ವಲ್ಪ ಜನರಿಗೆ ಪಾರ್ಕಿಂಗ್ ಮಾಡೋದಕ್ಕೂ ಕೂಡ ಒಂದಷ್ಟು ಸಮಸ್ಯೆಗಳಾಗಿದೆ. ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ನೋಡೋದಕ್ಕೆ ಅಲ್ಲೇ ಇರುವಂತಹ ಈ ಬಿಲ್ಡಿಂಗ್ ಮೇಲೆ ನಿಂತ್ಕೊಂಡು ನೋಡೋದು ಇವೆಲ್ಲವೂ ಕೂಡ ಆಗ್ತಾ ಇದೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ. ರೋಡ್ನಲ್ಲಿ ಸಾಕಷ್ಟು ಜನ ನಿಂತ್ಕೊಂಡು ನೋಡ್ತಾ ಇದ್ದಾರೆ, ಅವರನ್ನು ವೆಲ್ಕಮ್ ಮಾಡ್ತಾ ಇದ್ದಾರೆ. ಹೂಮಳೆಯನ್ನು ಸುರಿಸೋದ್ರ ಮುಖಾಂತರ ಅವರನ್ನು ಅದ್ಧೂರಿಯಾಗಿ ಸ್ವಾಗತ ಮಾಡ್ಕೊಳ್ತಾ ಇದ್ದಾರೆ ಉಡುಪಿಯ ಜನತೆ. ಕರಾವಳಿಯಲ್ಲಿ ಮೋದಿ ರೋಡ್ ಶೋವನ್ನು ಮಾಡ್ತಾ ಇರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ ಜನ. ಮೋದಿಯವರನ್ನು ನೋಡಿ ಅವರ ಕಡೆ ಕೈ ಬೀಸ್ತಾ ಇದ್ದಾರೆ ಜನ ಕೈ ಬೀಸ್ತಾ ಇರೋದಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಜನರತ್ತ ಕೈ ಬೀಸ್ತಾ ಇರುವಂತಹ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಟೆರೇಸ್ ಮೇಲೆ ನಿಂತ್ಕೊಂಡು ಅವರನ್ನು ನೋಡಿ ಕಣ್ ತುಂಬಿಕೊಳ್ತಾ ಇದ್ದಾರೆ. ರೋಡ್ನಲ್ಲಿ ನಿಂತ್ಕೊಳ್ಳೋಕೆ ಜಾಗ ಇಲ್ಲ ಅಂತ ಹೇಳಿ ರಿಸ್ಕ್ ತೆಗೆದುಕೊಳ್ಳೋದು ಬೇಡ. ಮನೆಯ ಕಿಟಕಿ ಆಗ್ಬೋದು ಅಥವಾ ಆಫೀಸ್ನ ಕಿಟಕಿ ಆಗಬಹುದು, ಅಥವಾ ತಾವು ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ರೆ ಟೆರೇಸ್ ಇರುತ್ತೆ, ಅಲ್ಲಿ ಹೋಗಿ ನೋಡ್ಕೊಳ್ತಾ ಇರುವಂತಹ ದೃಶ್ಯಾವಳಿಗಳನ್ನು ಅಲ್ಲಲ್ಲಿ ನಾವು ಕಾಣ್ತಾ ಹೋಗ್ಬೋದು. ರೋಡ್ ಶೋ ವೇಳೆ ನಗರದ ಕೆಲವು ಕಡೆ ನಿರ್ಮಿಸಿರುವಂತಹ ವೇದಿಕೆಗಳಲ್ಲಿ ಕರಾವಳಿಯ ಸಂಸ್ಕೃತಿಯನ್ನು ಬಿಂಬಿಸುವ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರದರ್ಶನವನ್ನು ಕೂಡ ಮಾಡಲಾಗ್ತಾ ಇದೆ. ಸದ್ಯಕ್ಕೆ ರೋಡ್ ಶೋ ನಡೀತಾ ಇರುವಂತಹ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ.